ಇನ್ನು ಸತೀಶ್ ಜಾರಕಿಹೊಳಿ ಬಾಮೈದನ ಮನೆ ಮೇಲೆ ಇಡಿ ದಾಳಿ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಂಜುನಾಥ್ಗೆ ಸೇರಿದ 13.3 ಕೋಟಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡೆದಿದೆ ಇಡಿ. ಬರೋಬ್ಬರಿ 13.3 ಕೋಟಿ ಮೌಲ್ಯದ ಆಸ್ತಿಯನ್ನ ಇಡಿ ವಶಪಡಿಸಿಕೊಂಡಿದೆ. ದಾಳಿ ಸಂದರ್ಭದಲ್ಲಿ 7.8 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಪತ್ತೆಯಾಗಿದೆ. 5.5 ಕೋಟಿ ನಗದು, 3.3 ಲಕ್ಷ ಮೌಲ್ಯದ ವಿದೇಶಿ ಕರೆನ್ಸಿ, ಕ್ಯಾಶ್ ಬುಕ್, ಆಸ್ತಿ ಪತ್ರಗಳು ಅಧಿಕಾರಿಗಳ ದಾಳಿಯಲ್ಲಿ ಪತ್ತೆಯಾಗಿದೆ. ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿ ಬಾಮೈದ ವೈ ಮಂಜುನಾಥ್ ಅವರ ನಿವಾಸ ಮತ್ತು ಹಲವು ಕಡೆಗಳಲ್ಲಿ ಏಕಕಾಲಕ್ಕೆ ನಿನ್ನೆ ಬೆಳ್ಳಂಬೆಳಗ್ಗೆ ಇಡಿ ದಾಳಿ ನಡೆಸಿ ಶಾಕ್ ಕೊಟ್ಟಿತ್ತು. ಅದಾದಮೇಲೆ ನಿರಂತರ ಸುಮಾರು 24 ಗಂಟೆಗಳ ಕಾಲ ಅದಕ್ಕೂ ಹೆಚ್ಚು ಪರಿಶೀಲನೆಯನ್ನು ನಡೆಸಿ ಸಾಕಷ್ಟು ದಾಖಲೆಗಳು ಮತ್ತು ಹಣವನ್ನು ವಶಪಡಿಸ್ಕೊಂಡಿರೋದು. 13.3 ಕೋಟಿ ಮೌಲ್ಯದ ಆಸ್ತಿಯನ್ನು ವಶಪಡಿಸ್ಕೊಂಡಿದ್ದಾರೆ. 7.8 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳು ಪತ್ತೆಯಾಗಿದೆ. ಇನ್ನು 5.5 ಕೋಟಿ ನಗದು ಸಿಕ್ಕಿದೆ. 5.5 ಕೋಟಿ ಕ್ಯಾಶ್ ಸಿಕ್ಕಿರೋದು. 3.3 ಲಕ್ಷ ಮೌಲ್ಯದ ಫಾರಿನ್ ಕರೆನ್ಸಿಗಳು ಕೂಡ ಈ ಪ್ರಕರಣದಲ್ಲಿ ಬೆಳಕಿಗೆ ಬಂದಿರೋದು. ದಾಳಿ ನಡೆಸಿದ ಸಂದರ್ಭದಲ್ಲಿ ಕ್ಯಾಶ್ ಬುಕ್ ಸಿಕ್ಕಿದೆ, ಆಸ್ತಿ ಪತ್ರಗಳು ಸಾಕಷ್ಟು ಸಿಕ್ಕಿದೆ. ಅಧಿಕಾರಿಗಳ ದಾಳಿಯಲ್ಲಿ ಇದೆಲ್ಲವೂ ಕೂಡ ಪತ್ತೆಯಾಗಿರೋದು. ದೊಡ್ಡ ಪ್ರಮಾಣದಲ್ಲಿ 13.3 ಕೋಟಿಯ ಆಸ್ತಿ ಪತ್ರ ವಶಪಡಿಸಿಕೊಂಡಿದ್ದಾರೆ. 2002ರ ಸೆಕ್ಷನ್ 17ರ ಅಡಿಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದು 14 ಸ್ಥಳಗಳಲ್ಲಿ ದಾಳಿ ನಡೆಸಿ ಇಡಿ ಅಧಿಕಾರಿಗಳು ಪರಿಶೀಲಿಸಿದ್ರು. ಬೆಳಗಾವಿ, ಮೈಸೂರು, ಬೆಂಗಳೂರು ಈ 3 ಕಡೆಗಳಲ್ಲಿ ದಾಳಿ ಆಯಿತು. ಅಬಕಾರಿ ಇಲಾಖೆಯಲ್ಲಿ ಈ ಭ್ರಷ್ಟಾಚಾರ ಮತ್ತೆ ಅಕ್ರಮ ಆಸ್ತಿ ಗಳಿಕೆ ಮಾಡಿದಂಥ ಆರೋಪ, ಅಕ್ರಮವಾಗಿ ಆಸ್ತಿ ಸಂಪಾದಿಸಿದ ಆರೋಪದ ಹಿನ್ನೆಲೆ ರೇಡ್ ಮಾಡಿದ್ದಾರೆ. ಅಬಕಾರಿ ಇಲಾಖೆಯ ಹಿರಿಯ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ಆಗಿದೆ. ಲೋಕಾಯುಕ್ತ ಪೊಲೀಸರ ಎಫ್ಐಆರ್ ಆಧರಿಸಿ ಈ ರೇಡ್ ನಡೆದಿದ್ದು. ಬೇನಾಮಿ ವ್ಯವಹಾರ, ಹಾಗೆ ಕುಟುಂಬದ ಸದಸ್ಯರು ಮತ್ತು ಸಹಚರರ ಹೆಸರಲ್ಲಿ ಹೂಡಿಕೆ ಮಾಡಿರೋದು ಆರೋಪಗಳಿತ್ತು. ಹಣ ವರ್ಗಾವಣೆ ಮಾಡಲಾಗಿದೆ ಅಂಥೇಳಿ ಆ ದಾಖಲೆಗಳು ಇಡಿಗೆ ಲಭ್ಯ ಆಗಿದೆ. ಅಬಕಾರಿ ಅಧಿಕಾರಿ ಜಗದೀಶ್ ನಾಯಕ್, KM ತಮ್ಮಣ್ಣ, YD ಮಂಜುನಾಥ್ ಕುಟುಂಬ ಸದಸ್ಯರನ್ನು ಒಳಗೊಂಡಿದೆ. ಕೆಲ ಮದ್ಯದ ಅಂಗಡಿಗಳಿಂದ ಲಂಚ ಪಡೆದ ಕುರಿತು ಕೂಡ ಉಲ್ಲೇಖಗಳಿದ್ದಾವೆ. ಲಂಚ ಪಡೆದಿರೋ ಕುರಿತು ಡೈರಿ ಕೂಡ ಪತ್ತೆಯಾಗಿದೆಯಂತೆ ದಾಳಿ ಮಾಡಿ ಪರಿಶೀಲಿಸಿದ ಸಂದರ್ಭದಲ್ಲಿ. ಸೊ ಲಂಚ ಪಡೆದ ಹಣವನ್ನು ವೈಯಕ್ತಿಕವಾಗಿ ಬಳಕೆ ಮಾಡಿದ್ದು ಮತ್ತು ಆಸ್ತಿ ಖರೀದಿ ಮಾಡಿದ್ದು ಬೇನಾಮಿ ಹೆಸರಲ್ಲಿ ಮಾಡಿರೋದು, ಈ ರೀತಿಯಾದಂಥ ಆರೋಪಗಳಿತ್ತು. ಅದೆಲ್ಲವೂ ಕೂಡ ಕಾರಣಕ್ಕಾಗಿ ಇಡಿ ದಾಳಿಯಾಗಿರೋದು. ವ್ಯವಹಾರ ಹೂಡಿಕೆಗೆ ಬಳಕೆ ಮಾಡಿದ್ದು ಈ ದಾಳಿ ಸಂದರ್ಭದಲ್ಲಿ ಪತ್ತೆಯಾಗಿದೆ. ತನಿಖೆ ಇನ್ನೂ ಕೂಡ ಮುಂದುವರೆದಿದೆ ಅಂತ ಹೇಳಿ ಇಡಿ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಬೇನಾಮಿ ವ್ಯವಹಾರ ಹಾಗೂ ಕುಟುಂಬದ ಸದಸ್ಯರು ಸಹಚರರ ಹೆಸರಲ್ಲಿ ಹೂಡಿಕೆ ಮಾಡಿ ಹಣ ವರ್ಗಾವಣೆ ಮಾಡಿರೋದು, ಹೀಗೆ ಹಣ ವರ್ಗಾವಣೆ ಮಾಡಿರುವಂತಹ ದಾಖಲೆ ಕೂಡ ಇಡಿಗೆ ಲಭ್ಯ ಇದೆ. ಅಬಕಾರಿ ಅಧಿಕಾರಿ ಜಗದೀಶ್ ನಾಯಕ್ ಮತ್ತೆ KM ತಮ್ಮಣ್ಣ, YD ಮಂಜುನಾಥ್ ಈ ಕುಟುಂಬ ಸದಸ್ಯರನ್ನ ಒಳಗೊಂಡಿರುವಂಥದ್ದು. ಕೆಲ ಮದ್ಯದ ಅಂಗಡಿಗಳಿಂದ ಲಂಚ ಪಡೆದಿರೋದ್ರ ಕುರಿತು ಕೂಡ ಉಲ್ಲೇಖ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಡೈರಿ ಪತ್ತೆಯಾಗಿದೆ ಲಂಚ ಪಡೆದಿರೋದ್ರ ಕುರಿತು. ಹೀಗೆ ಲಂಚ ಪಡೆದ ಹಣವನ್ನು ವೈಯಕ್ತಿಕವಾಗಿ ಬಳಸಿಕೊಂಡಿರೋದು, ಅದೇ ದುಡ್ಡಲ್ಲಿ ಆಸ್ತಿಗಳನ್ನು ಖರೀದಿ ಮಾಡಿರೋದು, ವ್ಯವಹಾರ ಹೂಡಿಕೆಗೆ ಬಳಕೆ ಮಾಡಿದ್ದು, ಇದೆಲ್ಲವೂ ಕೂಡ ದಾಳಿಯಲ್ಲಿ ಪತ್ತೆಯಾಗಿದೆ. ಇಡಿ ನಡೆಸಿರುವಂಥ ದಾಳಿಯಲ್ಲಿ ಪತ್ತೆಯಾಗಿರುವಂಥ ಅಂಶಗಳು ಇದೆಲ್ಲವೂ ಕೂಡ ಲಂಚ ಪಡೆದಿರೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಡೈರಿ ಇದೆ, ಡೈರಿಗಳ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ಅಕ್ರಮವಾಗಿ ಸಂಪಾದನೆ ಮಾಡಿದಂಥ ಹಣಗಳನ್ನು ಮತ್ತೆ ಆಸ್ತಿಗಳ ಮೇಲೆ ಹೂಡಿಕೆ ಮಾಡಿರೋದು, ಆಸ್ತಿ ಖರೀದಿ ಮಾಡಿರೋದು, ಬೇರೆಯವರ ಹೆಸರಲ್ಲಿ ಹೂಡಿಕೆಗಳನ್ನು ಮಾಡಿರೋದು, ಇದೆಲ್ಲವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬೆಳಕಿಗೆ ಬಂದಿದೆ. ಇದೇ ಕಾರಣಕ್ಕಾಗಿ ಅಂದರೆ ಇದಕ್ಕೆ ಮುಂಚೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಗಳು ಕೇಳಿ ಬಂದಿತ್ತು, ದೂರುಗಳಿದ್ದವು. ಅದೆಲ್ಲವನ್ನು ಕೂಡ ಆಧರಿಸಿ ಕೂಲಂಕುಷವಾಗಿ ಪರಿಶೀಲಿಸಿ ಪ್ಲ್ಯಾನ್ ಮಾಡಿ ಇಡಿ ಈ ದಾಳಿ ನಡೆಸಿರೋದು. ಸುಮಾರು 14 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿತ್ತು ಇಡಿ ಅಧಿಕಾರಿಗಳ ತಂಡ.